ಕಂಪ್ಲೇಂಟ್ ನಿಮ್ಮ ವಿರುದ್ಧ ಎಲ್ಲ ತಿರುಗಿ ಬಿದ್ದಿದ್ದಾರೆ ಅದು ಯಾವ ರೀತಿ ಯಾರು ಏನು ಅಂತ ಹೇಳೋದಾದ್ರೆ? ಸರ್ ನೋಡಿ, ಈಗ ಬೆಂಗಳೂರಲ್ಲಿ ಒಂದು 72ರಿಂದ ಆಟೋ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನನ್ನ ಅಣ್ತಂದಿರು, ಸ್ನೇಹಿತರು ಎಲ್ಲರೂ 72-73ರಿಂದ ಆಟೋ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ನಾವೇ ಒಂದು 30-35 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜೀವನ ಮಾಡಿಕೊಂಡು ಓಡಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಇದು ಯಾವುದೋ ಒಂದು ಸುಡುಗಾಡು ಆಪ್ ಬಂದ್ಬಿಟ್ಟು ಇದು ಓಲಾ, ಊಬರು, ರಾಪಿಡ್, ನಮ್ಮ ಯಾತ್ರೆ ಇದೆಲ್ಲ ಬಂದು ಈ 2016ರಿಂದ ಈಚೆಗೆ ಬಂದಿರೋರು. ಅದೆಲ್ಲ ಬಿಡಿ, ಇವಾಗ ನಿಮ್ಮ ಕಂಪ್ಲೇಂಟ್ ಹೇಳಿ. ನಮ್ಮ ಕಂಪ್ಲೇಂಟ್ ಅಂದ್ರೆ ನೋಡಿ, ಬೆಂಗಳೂರಲ್ಲಿರುವಂಥ ಸಾರ್ವಜನಿಕರಾಗಲಿ, ಬೆಂಗಳೂರಲ್ಲಿರುವಂಥ ಜನರಾಗಲಿ ಒಂದು ರೂಪಾಯಿಗೆ 99% ಆಟೋ ಬೇಕೇ ಬೇಕು ಅಂತ ಕೇಳೋವಂಥವ್ರು. ಅದರಲ್ಲಿ ಇವ್ರು ಯಾರೋ ಒಬ್ರು ಈ ರಾಪಿಡೋ ಬೈಕ್ ಬಗ್ಗೆ ಇದು ಮಾಡ್ತಾರೆ. ಈ ಡಿಪಾರ್ಟ್ಮೆಂಟ್ ಹಿಡಿತಾ ಇರೋದು ಅಲ್ಲ, ಅವ್ರನ್ನ ಲಾಯರ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಜಗದೀಶ್ ಅಂತಾನೆ ಅವ್ರಿಗೆ ಕರೆಯೋದು. ಯಾಕೆಂದ್ರೆ ಅವರು ಲಾಯರ್ ಅಂತ ನಾನು ಅಕ್ಸೆಪ್ಟ್ ಯಾವತ್ತೂ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಅದು ಆ ಹುದ್ದೆಗೆ ತುಂಬಾ ಬೆಲೆ, ಗೌರವ ಅನ್ನೋದಿದೆ ಕರ್ನಾಟಕದಲ್ಲಿ. ಲಾಯರ್ಗೆ, ಜಡ್ಜ್ ಅವ್ರಿಗೆ, ಆ ಪೀಠಕ್ಕೆ ತುಂಬಾ ಅಗಾರವಾದ ಗೌರವ ಇದೆ. ಅದಕ್ಕೆ ನಾವು ಗೌರವ ಕೊಡ್ತೀವಿ. ಬಟ್ ಇವ್ರನ್ನ ನಾನು ಲಾಯರ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತಾರಂತ ನಿಮ್ಮ ಸರ್, ಬೈಕ್ ಟ್ಯಾಕ್ಸಿಗೆ ಅವ್ರು ಸಪೋರ್ಟ್ ಮಾಡ್ಲಿ, ನಾವು ಸಪೋರ್ಟ್ ಮಾಡಬೇಡ ಅಂತ ಹೇಳಲ್ಲ. ಕಾನೂನು ವಿರೋಧವಾಗಿರೋದು ಅದು. ಕಾನೂನು ವಿರೋಧ ಅಂದ್ರೆ ಏನು? ಇನ್ಸೂರೆನ್ಸ್ ಇರಬೇಕು, FC ಇರಬೇಕು, ಎಲ್ಲೋ ಬೋರ್ಡು. ಈಗ ಒಂದು ಅವ್ನಿಗೇನಾದ್ರು ಆಕ್ಸಿಡೆಂಟ್ ಆಗೋಯ್ತು ಹಿಂದಗಡೆ, ನಮಗೆ ರಕ್ತ ಸಂಬಂಧಿಗೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗೋದು, ಬೇರೆಯವ್ರು ಬಂದ್ರೆ ಆಗಲ್ಲ. ಹಂಗಾಗಿ ಆ ಜೀವನಕ್ಕೆ ಏನ್ ಮಾಡೋದು? ಏನಾದ್ರು ಒಂದು ಕೈಕಾಲು ಮುರಿದೋಗೋಯ್ತು, ಹೆಣ್ಮಗಳು, ಗಂಡ ಹೆಂಡತಿರು ಕೂಡ ಕುತ್ಕೊಂಡಾಗಲ್ಲ, ಹಂಗೋಗ್ತಾರೆ ಕೆಲವು ಮಹಿಳೆಯರು. ಅದೆಲ್ಲ ಅವ್ರಿಗೆ ಅಸಹಾಯ ಅನ್ನಿಸ್ತಾ ಇರೋದು ಹೆಚ್ಚು. ಅದ್ರಲ್ಲಿ ಇವ್ರು ಸಪೋರ್ಟ್ ಮಾಡಲಿ, ಕಾನೂನು ರೀತಿಯಲ್ಲಿ ಮಾಡಲಿ. ಬಟ್ ಇವ್ರು ಮಾಡ್ತಾ ಇರೋದೇನಂದ್ರೆ, ಇತ್ತೀಚಿನ ದಿನದಲ್ಲಿ ಒಂದು ವಾರದಿಂದ ನೋಡ್ತಾನೆ ಇದ್ದೀವಿ. ಅಲ್ಲ ಆಟೋ ಹೇಳಿದ್ರು, ಇಲ್ಲ ಆಟೋ ಹೇಳಿದ್ರು, ಫೋನಲ್ಲಿ ಇವ್ರಿಗೆ ಸಿಕ್ಕಾಪಟ್ಟೆ ಆಗೋಯ್ತು. ಕಾನೂನಲ್ಲಿ ಏನಿದೆ ಅಂದ್ರೆ, RTO ಅಧಿಕಾರಿಗಳಿಗೆ ಗಾಡಿ ತಪಾಸಣೆ ಮಾಡೋ ಅಧಿಕಾರ ಇದೆ, ಅವ್ರು ಮಾಡ್ತಾರೆ. FC ಮಾಡಬೇಕು, ಇನ್ಸೂರೆನ್ಸ್ ಕಾಲಕಾಲಕ್ಕೆ, ನಾವು ಯೂನಿಫಾರ್ಮ್ ಕೂಡ ಹಾಕೊಂಡಿರ್ಬೇಕು. ಇದೆಲ್ಲ ಕಾನೂನಲ್ಲಿದೆ. ರಾಮಲಿಂಗಾರೆಡ್ಡಿ ಅವರೇನೆ ಇದಕ್ಕೆ ಚೆಕ್ ಮಾಡಲಿ ಅಂತ ಹೇಳಿರೋದು. ಜಗದೀಶ್ ಹೇಳೋದು ಏನಂದ್ರೆ, ಪ್ರತಿ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ ಅದರಲ್ಲಿ ಟ್ಯಾಗ್ ಮಾಡೋದೇನೋ ನನ್ನಿಂದ ಮಾಡ್ತಾ ಇರೋದು. ಆಮೇಲೆ ಇತ್ತೀಚೆಗೆ ಯಾವುದೋ ಒಂದು ಇದು ನೋಡಿದೆ, ಪ್ಯಾಂಟ್ ಮಾತ್ರ ಕಾಕಿ ಇರ್ತದೆ, ಇದು ಬಂದು ಶರ್ಟ್ ಹಾಕೊಂಡಿರ್ತಾರೆ, ಯಾವುದೋ T ಶರ್ಟು. ಯಾರೋ ಒಬ್ರು ಮಲ್ಲೇಶ್ವರಂ ಅಂತ ಕರೀತಾರೆ, ಅವ್ರು ಟ್ರೇಟ್ ಮಾಡೋದು. ಮಲ್ಲೇಶ್ವರಂ ಅಂತ ಕರೆದ್ರೆ ಬರ್ತೀನಿ ಕುತ್ಕೊಳ್ಳಿ ಸರ್, ಎಷ್ಟು ಅಂತ ಕೇಳಿದಾಗ ಮೀಟರ್ ಹಾಕ್ತೀನಿ ಬನ್ನಿ ಅಂತಾರೆ. ಅವ್ರಿಗೆ ಕಾಫಿ ಕೊಡಿಸಿ, ಊಟ ಕೊಡಿಸಿ, ಇದೆಲ್ಲ ಯಾವುದೇ ಡ್ರೈವರ್, ನನ್ನ ಚಾಲಕರು ಯಾರೂ ಕೇಳಲ್ಲ ಯಾರಿಗೂ. ಇವಾಗ ನಮಗೂ ಕೆಲವು ಪ್ಯಾಸೆಂಜರ್ಗಳು ಏನು ಮಾಡ್ತಾರೆ, ನಾವು ನಡ್ಕೊಳ್ಳೋ ರೀತಿ ಮೇಲೆ ಅವರು ಟಿಫನ್ ಮಾಡಕ್ ಹೋದ್ರೆ ಬನ್ನಿ ಸರ್ ಟಿಫನ್ ಮಾಡೋಣ ಅಂತ ಕರೀತಾರೆ, ಕಾಫಿ ಕುಡಿಯೋಣ ಬನ್ನಿ ಅಂತ ಕರೀತಾರೆ. ನಾವ್ ಹೆಂಗ್ ನಡ್ಕೊಂತೀವ ಕಸ್ಟಮರ್ ಮೇಲೆ, ಅದ್ರ ಮೇಲೆ. ನೀವು ಹೇಳ್ತಿರೋ ಕರೆಕ್ಟ್ ಇದೆ, ನೀವು ಆ ಥರ ಮಾಡಲ್ಲ, ನೀವು ಒಪ್ಕೋತೀನಿ ಅಂತ. ಆದ್ರೆ ಮಿಕ್ಕಿದವರೆಲ್ಲ ಮಾಡ್ತಾರಲ್ಲ, T ಶರ್ಟ್ ಹಾಕೋತಾರೆ, ನೈಟ್ ಪ್ಯಾಂಟ್ ಹಾಕೋತಾರೆ, ಚಡ್ಡಿ ಹಾಕೋತಾರೆ, ಎಲ್ಲ ಓಡಿಸೋರು ಇದಾರಲ್ಲ, ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾರೆ, ಆಟೋದಲ್ಲ ರೀಲ್ಸ್ ಮಾಡಿ ಓಡಾಡ್ತಾರೆ. ಏನ್ ಹೇಳ್ತಾರೆ ಇದಕ್ಕೆಲ್ಲ? ಸರ್ ನೋಡಿ, ಇದಕ್ಕೆ ಅವ್ರು ಮೊನ್ನೆ T ಶರ್ಟ್ ಹಾಕೊಂಡು ನಗೆ ಪಟ ಮಾಡ್ಕೊಂಡು ರೀಲ್ಸ್ ಮಾಡಿರೋದನ್ನ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಆ ತರ ಯಾವ್ದೇ ತರದ ಒಬ್ಬ ಪ್ಯಾಂಟ್ ಹಾಕೊಂಡು ಹೇಳ್ತಾರೆ. ಸರ್ ನೀವು ಮಾಡಲ್ಲ, ಓಕೆ, ನಾನು ನಿಮ್ಮನ್ನ ನಂಬ್ತೀನಿ, ನೀವು ನೋಡಿ ಒಂದ್ಸರಿ ರೌಂಡ್. ಸರ್ ಎಲ್ಲ ವರ್ಗದಲ್ಲೂ ಇದೆ ಸರ್, ಬರೀ ಆಟೋದಲ್ಲೇ ಇಲ್ಲ, ಎಲ್ಲ ವರ್ಗದಲ್ಲೂ ಇದೆ. ನೀವು ಒಂದು ಕೂಲಿಗೆ ಹೋಗಿ, ಅದರಲ್ಲೂ ಒಬ್ರು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಪ್ರತಿಯೊಂದು ನೀವೀಗ IAS ಅಧಿಕಾರಿಗೆ ಹೋಗಿ, ಈಗ ನಮ್ಮ ಪೊಲೀಸ್ ಸ್ನೇಹಿತರಿದ್ದಾರೆ, ಮನೆಯಿಂದ ಒಂದು ಶರ್ಟ್ ಹಾಕೊಂಬರ್ತಾರೆ, ಬಸ್ಸಲ್ಲಿ ಬರುವಾಗ ಒಂದು ಶರ್ಟ್ ಹಾಕೊಂಡ್ಬರ್ತಾರೆ, ಸ್ಟೇಷನ್ಗೆ ಹೋದ್ಮೇಲೆ ಅವ್ರು ಯೂನಿಫಾರ್ಮ್ ಹಾಕೋತಾರೆ. ಅವ್ರು ನನ್ನ ಮನೆಯಿಂದಲೇ ಪೊಲೀಸು ನನ್ನ ಯೂನಿಫಾರ್ಮ್ ಅಲ್ಲಿ ಬರ್ಬೇಕಂತ ರೂಲ್ಸ್ ಎಲ್ಲ ಯಾವುದೂ ಇಲ್ಲ ಸರ್. ರೂಲ್ಸ್ ಇದೆ ನೋಡಿ, ನಾವು ಕೆಲ್ಸಕ್ಕೆ ಬಂದ್ರೆ ಯೂನಿಫಾರ್ಮ್ ಹಾಕೊಂಡಿರ್ತೀವಿ. ಯಾರೋ 100ಕ್ಕೆ ಒಬ್ರು ಇಬ್ರು ಸಿಗ್ಬೋದು ಸರ್, ಆದ್ರೆ ಆ ವರ್ಗನೇ ಕೆಟ್ಟದು ಅಂತ ಮಾಡಬಾರ್ದು. ಅಂತವ್ರು ಫೈನ್ ಹಾಕಿ, ಅಂತ ಗಾಡಿಗಳು ಸೀಜ್ ಮಾಡ್ಲಿ, ನಾವು ಬೇಡ ಅಂತಿಲ್ಲ. ಇವರು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸರ್, ಇವ್ರು ಯಾವಾಗಲೂ ಪ್ರತಿ ವಾರ ಚೆಕ್ ಮಾಡ್ಲಿ ಸರ್. RTO ಅವರು, ಪೊಲೀಸರು ಪ್ರತಿ ವಾರ ಚೆಕ್ ಮಾಡ್ಲಿ, ಬೇಡ ಅಂತಿಲ್ಲ. ಪ್ರತಿ ವಾರ ಎಲ್ಲ ಗಾಡಿ ಚೆಕ್ ಮಾಡ್ಲಿ. ಅವರು ಹೇಳ್ತಾರೆ, ನಾನು ಎಲ್ಲ ವರ್ಗಕ್ಕೂ ಹೇಳ್ತಾ ಇಲ್ಲ, ಈ ತರ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ ಸರ್. ಹಂಗಿಲ್ಲ, ಅವರು ಏಕವಚನದಲ್ಲಿ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ, ನಮ್ಮ ಇಂಡಿಯಾಗೆ ಪ್ರಧಾನಿ, ಅವರು ಪ್ರಧಾನಿ ಫ್ಲೈಟ್ ಅವರು ಜೆಟ್ ಮಡಿಕೊಂಡಿದ್ದಾರೆ ಅಂತಾರೆ. DK ಶಿವಕುಮಾರ್ ಒಂದು ಸ್ಥಾನದಲ್ಲಿ ಇದ್ದಾರೆ, DK ಶಿವಕುಮಾರ್ ಹೆಲಿಕಾಪ್ಟರ್ ಮಡಿಕೊಂಡಿದ್ದಾರೆ ಅಂತಾರೆ. ಸಿದ್ದರಾಮಯ್ಯ ಹೋಗಬಾರ ಏಕವಚನದಲ್ಲಿ ನಾವು ಯಾರಿಗೂ ಮಾತಾಡೋ ರೈಟ್ಸ್ ಇಲ್ಲ ಸರ್. ಇವರೊಬ್ರು ಎಜುಕೇಟೆಡ್ ಇರೋ ಲಾಯರ್ ಅಂತ ಇದು ಮಾಡ್ತಾರೆ, ಲವ್ ಮಾಡಿರೋರು. SLC ಅವ್ರು ಮಾತಾಡಲ್ಲ, ಆ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಇವರು. SLC ಹುಡುಗನು ಕೂಡ ತಲೆಯಲ್ಲಿ ಜ್ಞಾನ ಇರುತ್ತೆ. ನಾನು ಏನ್ ಮಾತಾಡ್ಬೇಕು ಪಬ್ಲಿಕ್ ಹತ್ರ, ನಾವು ಸಾರ್ವಜನಿಕರ ಜೊತೆಲಿರೋರು. ಇವರು 10 ಲಾಯರ್ ಅಲ್ವಾ, ಲಾಯರ್ ಅಂತ ಹೇಳ್ತಾರೆ. ನಾನು ಲಾಯರ್ ಜಗದೀಶ್ ಅಂತಾರಲ್ವಾ, ಸಾರ್ವಜನಿಕರ ಮಧ್ಯದಲ್ಲಿ ಇರೋರು ಇವರು. ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದು ಇರ್ಬೇಕು ಇವ್ರಿಗೆ. ಅವ್ರ ಹೇಳಿಕೆಯಿಂದಾನೇ ಈಗ ಆಟೋ ಎಲ್ಲ ಹಿಡಿತಾ ಇರೋದು ಸರ್. ಇದು ನಾನು ಇವತ್ತಿನಿಂದಲ್ಲ 35 ವರ್ಷ ನೋಡ್ಕೊಂಡು ಬಂದಿದ್ದೀನಿ.
ಗಾಡಿ ಓಡಾಡುತ್ತೆ ಅಂತಾರೆ ಸರ್ ಅದನ್ನ ತೋರಿಸ್ಬಿಡ್ಲಿ, ಅದನ್ನ ಇವ್ರು ತೋರಿಸ್ಬಿಡ್ಲಿ. ಇಲ್ಲ ನಾವೇನ್ ಮಾಡ್ಕೊ ಒಂದೇ ನಂಬರ್ ಅಲ್ಲಿ 7 ಗಾಡಿ ಇದ್ರೆ ತಗೊಂಡ್ಬರ್ಲಿ ಸರ್, ತಗೊಂಡ್ಬರ್ಲಿ. ಅವರು ಅಧಿಕಾರಿಗಳು ಹೆಂಗ್ ಕೊಡ್ತಾನೆ ಸರ್ 7 ಗಾಡಿಗೆ? ನಾನು ವಿಡಿಯೋಸ್ ಎಲ್ಲ ನೋಡಿದೀನಿ. ಈಗ ಅಧಿಕಾರಿ ಹೆಂಗ್ ಕೊಡ್ತಾನೆ? ಒಂದ್ ಗಾಡಿಗೆ 7 ನಂಬರ್ ಹೆಂಗ್ ಕೊಡ್ತಾನೆ? ಒಂದ್ ಗಾಡಿಗೆ 7 ನಂಬರ್ ಇರ್ಬೇಕಾದ್ರೆ ಹೆಂಗಂದ್ರೆ ಬೆಂಗಳೂರಲ್ಲಿ 10 ಆಟೋ ಇದೆ, 10 ಆಟೋದಲ್ಲಿ ಒಂದೊಂದು ಸೀರಿಯಲ್ ಚೇಂಜ್ ಆಯ್ತದೆ. ಸೀರಿಯಲ್ ಚೇಂಜ್ ಆಯ್ತದೆ ಸರ್. ಆ ಸೀರಿಯಲ್ ಚೇಂಜ್ ಆದಾಗ ಆ ಗಾಡಿ ನಂಬರ್ ಚೇಂಜ್ ಆಗಿರುತ್ತೆ. ಅದು ಕೂಡ ನೋಡ್ಬೇಕು. ಈ ಜಗದೀಶ್ ಎಲ್ಲ ಹೋಗ್ಬೇಕಾದ್ರೆ ಆಮೇಲೆ ಇನ್ನೊಂದು ಮಾಡ್ತಾರೆ ಇವರು. ಈಗ ಒಂದು ಹೊಸ ಗಾಡಿ ತಂದ್ರೆ ನಾನು ಆ ಗಾಡಿ ರೆಡಿ ಮಾಡ್ತೀನಿ. ಆ ಗಾಡಿ ರೆಡಿ ಮಾಡಕ್ ಹೋಗುವಾಗ ನಂಬರ್ ಪ್ಲೇಟ್ ಹಾಕಿರಲ್ಲ, ಯಾಕೆಂದ್ರೆ ಆಟೋದಿಂದ ನಂಬರ್ ಬರೋವರೆಗೂ ಪ್ಲೇಟ್ ಹಾಕಿರಲ್ಲ ನಾವು. ಆ ಪ್ಲೇಟ್ ಹಾಕಿಲ್ಲ ಅಂದ್ರೆ ಅದನ್ನ ವಿಡಿಯೋ ಮಾಡ್ತಾರೆ. ಮೊನ್ನೆ ಯಾವುದೇ ಹಬ್ಬದಲ್ಲಿ ನೋಡ್ತಾರೆ, ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಹೊಸ ಗಾಡಿ, ಆ ಗಾಡಿ ಮುಂದೆ ಈ ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಈ ಗಾಡಿ ಸಿಗರೇಟ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಈ ಗಾಡಿ ಇವರು ಕಾರಲ್ಲಿ ಸಿಗರೇಟ್ ಎತ್ತಾರಲ್ಲ ಸರ್, ಅದು ಅಫೆನ್ಸ್ ಅಲ್ವಾ? ಅಲ್ಲ, ನೀವು ಪಬ್ಲಿಕ್ ಸರ್ವೆಂಟ್ ಅಲ್ವಾ? ಹೌದು ಸರ್. ಈಗ ಇವರು ಸಾರ್ವಜನಿಕರ ಮಧ್ಯೆ ಇರೋದು, ಅವರು ಪಬ್ಲಿಕ್ ಸಂಸ್ಥೆ ಮಾಡೋದು, ಲಾಯರ್ ಪಬ್ಲಿಕ್ ಕೆಲಸನೇ ತಾನೇ ಸರ್ ಮಾಡೋದು. ಮತ್ತೆ ಹೆಂಗ್ ಸೇರ್ತಾರೆ ಇವ್ರು ಸಿಗರೇಟ್? ನಾನು ಕೋರ್ಟಲ್ ಸೇದಲ್ವಲ್ಲ. ನಾನು ಜನರಿದ್ದಾಗ ಸೇರಲ್ಲ, ಸರ್. ನನ್ನ ವೈಯಕ್ತಿಕ ಅದು. ಜನರಿದ್ದಾಗ, ಕಸ್ಟಮರ್ ಇದ್ದಾಗ, ಪಬ್ಲಿಕ್ ಇರೋ ಜಾಗದಲ್ಲಿ, ಸಾರ್ವಜನಿಕರ ಇರೋ ಸ್ಥಳದಲ್ಲಿ ನಾವು ಮಾಡಲ್ಲ. ನಾನು ಗಾಡಿ ಖಾಲಿ ಹೋಗ್ತಾ ಇರ್ತೀನಿ, ಮಳೆ ಚಳಿ ಗಾಳಿ ಆಯ್ತಾ. ನನಗೂ ಚಟ, ಪ್ರತಿಯೊಬ್ಬರಿಗೂ ಆ ಚಟಾನ ಇರ್ತದೆ. ಸಾರ್ವಜನಿಕರಿರೋ ಜಾಗದಲ್ಲಿ, ಈ ಬಸ್ ಸ್ಟ್ಯಾಂಡಲ್ಲಿ, ನನ್ನ ವೆಹಿಕಲಲ್ಲಿ ಗಾಡೀಲಿ ಜನ ಇದ್ದಾಗ ನಾನು ಮಾಡಿದ್ರೆ ನೀನು ಒಪ್ಕೋತೀನಿ, ತಪ್ಪೋದು ಆಯ್ತಾ. 100ಕ್ಕೆ 1 ಸಿಗ್ಬೋದು, 1000ಕ್ಕೆ 10 ಜನ ಸಿಗ್ಬೋದು. ಆಟೋದವ್ರು ಬರೀ ಏನು ಕೆಲಸ ಇಲ್ಲ, ಬರೀ ರೀಲ್ಸ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅಂತಾರೆ. ಇದನ್ನು ಹೇಳ್ತಾರೆ, ಇದು ಕೂಡ ಮಾಡ್ತಾರೆ. ಸರ್ ಆಟೋದವರು ಬರೀ ರೀಲ್ಸ್ ಮಾಡ್ಕೊಂಡು ಓಡಾಡ್ತಾರೆ ಅಂದ್ರೆ ಅವರು ವೈಯಕ್ತಿಕ ಸರ್, ಅದು ಅವ್ರ ವೈಯಕ್ತಿಕ. ನಮ್ಗೆ ಕೊಟ್ಟಿರೋ ಪರ್ಮೆಂಟ್ ಎಲ್ಲ ಇದೆ ಮಾಡ್ತಾರೆ ಆಟೋದವ್ರು. ನೋಡಿ, ನಾನು ತೋರಿಸ್ತೀನಿ, ನಿಮ್ ಮೀಡಿಯಾದಲ್ಲಿ ಇದು ಮಾಡ್ಬೋದು. ನನ್ನ ಪರ್ಮೆಂಟ್ ಅಲ್ಲಿ ಇದೆ. ನೀವು ಹೇಳ್ತಾರೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವ್ರು ಕಡೆ ಬರಲ್ಲ ಅಂತ ಹೇಳ್ತಾರೆ. ನೋಡಿ, ನನ್ನ ಹತ್ರ ಇದೆ, ತೋರಿಸ್ತೀನಿ ನಿಮ್ಗೆ. ಅದ್ರಲ್ಲಿ ಪರ್ಮೆಂಟ್ ಎಲ್ಲ ಇದೆ. ಅದು ಈಗ ಸಂಜೆ ಆಗ್ಬಿಟ್ಟಿರ್ತದೆ 10 ಗಂಟೆ, ನಾನು ಮನೆ ಕಡೆ ಬರ್ತಾ ಇರ್ತೀನಿ. ಆ ಮನೆ ಕಡೆ ಬಂದಾಗ ಜನ ಕಡೆ ಹೋಗಕ್ಕಾಗಲ್ಲ. ಆಗ ಅದು ಬರಲಿಲ್ಲ, ಪರ್ಮನೆಂಟ್ ವೈಲೇಷನ್ ಮಾಡಿದ್ದಾರೆ ಅಂತಾರೆ. ಇದಿಲ್ಲ ಅದರಲ್ಲಿ ಸರ್. ಅವ್ರ ಹೇಳಿಕೆ, ನಮ್ಗೆ ಹೇಳಕ್ಕೆ ಅವ್ರು ಯಾರು ಸರ್? ಅವ್ರು ಯಾರು? ಕಾನೂನು ಇದೆ, ಸರ್ಕಾರ ಇದೆ. ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಇಲ್ವಾ? ಅದಕ್ಕೆ ನನ್ನ ಗಾಡಿ ಸೀಜ್ ಮಾಡ್ತಾರ? ಆ ಪನಿಷ್ಮೆಂಟ್ ನಾನು ಅನುಭವಿಸ್ತೀನಿ. ಅದನ್ನ ನನ್ನ ವರ್ಗ ಕೇಳಕ್ಕೆ ಇವ್ರು ಯಾರು ಸರ್? ಇವ್ರಿಗೂ ಅದಕ್ಕೆ ಏನ್ ಸಂಬಂಧ? ಅದೇ ಅವ್ರಿಗೂ ಏನ್ ಸಂಬಂಧ ಇದೆ? ನನ್ನ ವರ್ಗ ಇದೆ, ಡಿಪಾರ್ಟ್ಮೆಂಟ್ ಇದೆ, ಕೇಸ್ ಹಾಕ್ಲಿ, ನಾನು ಫೇಸ್ ಮಾಡ್ತೀನಿ. ಅದಕ್ಕೂ ಇವ್ರಿಗೆ ಏನ್ ಸಂಬಂಧ ಇದೆ? ಇವರಿಂದ ಏನಾದ್ರು ಯಾರ ಬಡವರಿಗೆ ಜೋಬಿಂದ 10 ರೂಪಾಯಿ ಎತ್ಕೊಟ್ಟಿದಾರಾ? 10 ರೂಪಾಯಿ ಕೊಟ್ಟಿದಾರಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಯಾರಿಗಾರ ಒಬ್ರು ಅನಾಥ ಏನಾದ್ರು ರೋಡಲ್ಲಿ ಬಿದ್ದವ್ರೆ ಅಂದ್ರೆ ಫಸ್ಟ್ ಕೈ ಹಿಡಿಯೋನೆ ಆಟೋ ಡ್ರೈವರ್. ಒಂದು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಫಸ್ಟ್ ಮುಟ್ಟೋದೆ ಆಟೋ ಡ್ರೈವರ್ ಸರ್. ಬೇರೆ ಯಾವ ವೆಹಿಕಲ್, ಯಾವ ವರ್ಗದವರು ಬರಲ್ಲ, ನನ್ನ ಆಟೋದವರೇ ಹೋಗಿ ಮುಟ್ಟೋದು. ಅದು ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ, ಕಾನೂನಿಗೂ ಗೊತ್ತಿದೆ. ಅದು ಒಬ್ಬ ಯಾವನಾರ ಸತ್ ಬಿದ್ದವನೆ ಅಂದ್ರೆ ಅವನ್ನ ಫಸ್ಟ್ ಆಟೋ ಡ್ರೈವರೇ ಎತ್ತಾಕೊಳ್ಳೋದು. ಮಿಕ್ಕಿದ ಏನಾಯ್ತದೆ ಫೇಸ್ ಮಾಡ್ತೀವಿ ನಾವು ಅಂತಾರೆ. ಇವತ್ತು ನೋಡಿ, ಆಟೋ ಯಾವ ಕಾರ್ಗಳ ಮೇಲೆ ಇದೆ ಕನ್ನಡದಲ್ಲಿ ಬರ್ದಿರೋ ಅಂಥದ್ದು. ನನ್ನ ತಾಯಿ ಅಂತ ಪೂಜಿಸ್ತೀವಿ ನನ್ನ ಆಟೋಗಳ ಮೇಲೆ, ನನ್ನ ಕನ್ನಡ ಅನ್ಕೊಂಡು. ಇಷ್ಟೆಲ್ಲ ಮಾಡ್ತಾ ಏನ್ ಹೇಳ್ತೀರಾ ಲಾಯರ್ ಜಗದೀಶ್ ಸರ್? ಇದು ಅವರು ಬೇಡದೇ ಇರೋ ವಿಷಯ. ಅವರು ಬೇಡದೇ ಇರೋದು ಇದೆಲ್ಲ ಅನಾವಶ್ಯಕವಾಗಿ. ಅವ್ರಿಗೇನಾದ್ರು ಪ್ರಚಾರ ಬೇಕಂದ್ರೆ ಪ್ರಚಾರ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ಕೆಲವು ಹೋರಾಟಕ್ಕೆ ಬಂದ್ಬಿಟ್ರೆ ನನ್ನಿಂದ ಇದು ಅಂತ. ನಮಗೆ ಗೊತ್ತಿದೆ ಹೋರಾಟಗಾರರು ಹೋರಾಟ ಮಾಡೋದು ಹೆಂಗೆ ಅಂತ. ಇವ್ರ ಕೈಯಲ್ಲಿ ಹೇಳಿಸ್ಕೊಂಡು ನಾವು ಇದೇ ತರ ಮಾಡ್ತಾ ಇದ್ರು. ಅವ್ರು ಹೇಳ್ತಾರಲ್ಲ, ನಾನು ಫೋನ್ ಮಾಡ್ಬಿಡ್ತೀನಿ ಸೈಬರ್ಗೆ, ನಾನು IAS ಅಧಿಕಾರಿ ಓದ್ಬೋದಕ್ಕೆ ಎಷ್ಟು ದಿನ ಕಷ್ಟಪಟ್ಟು ಓದಿರ್ತಾರೆ ಅವ್ರಿಗೆ ಅಂತ ಮಾತಾಡ್ತಾರೆ. ಒಬ್ಬ IAS ಕಮಿಷನರ್ಗೆ, ಚೇತನ್ ಅವ್ರಿಗೆ ಹೇಳ್ತಾರೆ, ಅವರು ಒಬ್ಬ ಕಮಿಷನರ್ಗೆ ಹೇಳ್ತಾರೆ, ಅದೇನಂದು ಕಾಲ್ ತುಳಿದು ಏನ್ರಿ ಅರ್ಥ ಅದೆಲ್ಲ ಮಾತಾಡೋದು? ಒಬ್ರು ಇವ್ರು ಎಜುಕೇಟೆಡ್, ನಾನು ಲಾವ್ ಮಾಡಿದ್ದೀನಿ, ಲಾಯರ್ ಅನ್ನೋರು, ಅವ್ರ ಬಾಯಲ್ಲಿ ಪದ ಎಲ್ಲ ಬರಬಾರ್ದು. LKG UKG ಮಕ್ಕಳು ಕೂಡ ಇದು ಮಾತಾಡಲ್ರು, ಅವ್ರು ಮಾತಾಡೋ ಮಾತು ಹಂಗಿದೆ. ದಯವಿಟ್ಟು ಅವ್ರ ಕೆಲಸ ಕಾರ್ಯ ನೋಡ್ಕೊಂಡು ಇದ್ರೆ ಒಳ್ಳೇದು. ಆಟೋ ಸವಾಸ, ಆಟೋಗೆ ಅಂತಲೇ ಕಾನೂನು ಇದೆ, ಸರ್ಕಾರ ಇದೆ, ಅದೇನು ರಚನೆ ಮಾಡ್ತದೋ ಅದಕ್ಕೆ ನಮ್ಮಲ್ಲಿ ತಪ್ಪಿದ್ರೆ ನಾವು ತಲೆ ಬಾಗ್ತೀವಿ. ನಾನು ಚಾಲೆಂಜ್ ಮಾಡ್ತೀನಿ, ಮೀಟ್ರಿಗೆ ಬಾಡಿಗೆ ಹೊಡಿಯೋದು. ನಾನು 35 ವರ್ಷ ಆಯಿತು, 3 ರೂಪಾಯಿ ಇತ್ತು ನನ್ನ ಗಾಡಿ ಲೈನಿಗೆ ಬಂದಾಗ, ಇವತ್ತು 30 ರೂಪಾಯಿ ಇದೆ. ಅವತ್ತಿಂದಲೂ ಜೀವನ ಮಾಡ್ತಾ ಇದ್ದೀವಿ. ಇವ್ರು ಸಪೋರ್ಟ್ ಮಾಡಲಿ, ಬೇಡ ಅಂತಿಲ್ಲ, ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡಲಿ, ನಾವು ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಅಧಿಕಾರ, ಅವ್ರಿಗೆ ಸ್ವತಂತ್ರ ಅದು ಆಯ್ತಾ. ಮಾಡೋದು ಕಾನೂನು ರೀತಿ ಇರಬೇಕು, ಕಾನೂನು ಬಾಹಿರವಾಗಿರಬಾರ್ದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.